ನಿಮ್ಮದೇ ಆದ ಪ್ರಣಾಳಿಕೆಗಳನ್ನು ರಚಿಸಿ. ಜಾನ್ ಎಂಬ ವ್ಯಕ್ತಿ ಒಂದು ಪುಸ್ತಕ ಬರೆಯುವ ಕೆಲಸ ಶುರು ಮಾಡುತ್ತಾನೆ. ಆತ ಪ್ರತಿದಿನ 2 ಚಾಪ್ಟರ್ ಬರೆಯುವ ಪ್ಲಾನ್ ಮಾಡುತ್ತಾನೆ. ಆತ ಸಾಯಂಕಾಲ ತನ್ನ ಕೆಲಸದಿಂದ ಮರಳಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಟಿವಿ ನೋಡಿ ಚಾಪ್ಟರ್ ಬರೆಯುವ ಕೆಲಸ ಮಾಡುವ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಆದರೆ ಆತ ತನ್ನ ಹೆಚ್ಚು ಸಮಯವನ್ನು ಟಿವಿ ನೋಡುವುದರಲ್ಲಿ ಕಳೆದು ಬಿಡುತ್ತಾನೆ. ರಾತ್ರಿ ಆ ಚಾಪ್ಟರ್ ಬರೆಯಲು ಆತ ನಿರಾಸಕ್ತಿ ಹೊಂದುತ್ತಾನೆ. ಆತ ಮರುದಿನ 4 ಚಾಪ್ಟರ್ ಬರೆಯಲು ನಿರ್ಧಾರ ಮಾಡುತ್ತಾನೆ. ಆದರೆ ಪೂರ್ತಿ 1 ವಾರ ಕಳೆದರೂ ಜಾನ್ 1 ಚಾಪ್ಟರ್ ಕೂಡ ಬರೆಯುವುದಿಲ್ಲ. ಹಾಗಾದರೆ ನಾವು ನಮ್ಮ ಪ್ಲಾನ್ ಪ್ರಕಾರ ಕೆಲಸ ಮಾಡಲು ಏನು ಮಾಡಬೇಕು? ಈ ಕೆಳಗಿನ 6 ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ರೂಲ್ ನಂಬರ್ 1, ನಿಮ್ಮ ಮೌಲ್ಯಮಾಪನ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಪೂರ್ತಿ ಆಗದೇ ಇರಲು 2 ಕಾರಣಗಳಿರಬಹುದು. ಒಂದು, ನೀವು ಆಲಸಿ ವ್ಯಕ್ತಿಯಾಗಿರಬಹುದು, ಅಥವಾ ನೀವು ಆ ಕೆಲಸಕ್ಕೆ ಭಯಪಡುತ್ತಿರಬಹುದು. ಈ 2 ಕಾರಣ ಇದ್ದರೆ ನೀವು ಆಲಸಿ ವ್ಯಕ್ತಿಯಾಗದೆ ಕೆಲಸ ಶುರು ಮಾಡಿ. ಆಗ ಆ ಭಯ ಖಂಡಿತ ದೂರವಾಗುತ್ತದೆ. ರೂಲ್ ನಂಬರ್ 2, ಒಂದು ದಿನಕ್ಕೆ 3ಕ್ಕಿಂತ ಹೆಚ್ಚು ಕೆಲಸ ಮಾಡಬೇಡಿ. ನಾವು ನಮ್ಮ ಪ್ರತಿದಿನದ ಕೆಲಸದಲ್ಲಿ ಬಹುಮುಖ್ಯ ಕೆಲಸ ಮೊದಲು ಮಾಡಿ ಮುಗಿಸಬೇಕು. ನಿಮ್ಮ ಟು ಡೂ ಲಿಸ್ಟ್ನಲ್ಲಿ ಇಂಪಾರ್ಟೆಂಟ್ ಮತ್ತು ಅನ್ಇಂಪಾರ್ಟೆಂಟ್ ಕೆಲಸಗಳನ್ನು ಜಾಣತನದಿಂದ ಬೇರೆ ಮಾಡಿ. ಫೋಕಸ್ ಆಗಿ ಒಂದು ಕೆಲಸದಲ್ಲಿ ಆ ಕೆಲಸ ಮುಗಿಯುವವರೆಗೂ ಆ ಕೆಲಸ ಮಾಡಿ. ಮಲ್ಟಿ ಟಾಸ್ಕಿಂಗ್ ಒಂದು ಭ್ರಮೆ. ಅದು ನಮ್ಮ ವರ್ಕ್ ಎಫಿಷಿಯನ್ಸಿಯನ್ನು ಕಡಿಮೆ ಮಾಡುತ್ತದೆ. ಒಂದು ದಿನಕ್ಕೆ 3 ಇಂಪಾರ್ಟೆಂಟ್ ಕೆಲಸ ಮಾಡಿ. ಹೆಚ್ಚು ಕೆಲಸ ಹೆಚ್ಚು ಡಿಸ್ಟ್ರಾಕ್ಷನ್ ಅನ್ನು ಕೊಡುತ್ತದೆ. ರೂಲ್ ನಂಬರ್ 3, ನಿಮ್ಮ ಕೆಲಸಗಳಲ್ಲಿ ಲಿಮಿಟೇಷನ್ ಮತ್ತು ರಿಕ್ವೈರ್ಮೆಂಟ್ಗಳನ್ನು ಹಾಕಿಕೊಳ್ಳಿ. ನಾವು ನಮ್ಮ ಕೆಲಸದಲ್ಲಿ ಲಿಮಿಟೇಷನ್ ಅಂದರೆ ಟಿವಿ ನೋಡುವ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುವಂತಹ ಕೆಲಸಗಳಿಗೆ ಲಿಮಿಟೇಷನ್ ಹಾಕಿಕೊಳ್ಳಬೇಕು. ಅದೇ ರಿಕ್ವೈರ್ಮೆಂಟ್ ಕೆಲಸಗಳಾದ ಬುಕ್ ಓದುವುದು, ಕೋಡ್ ಬರೆಯುವುದು ಮುಂತಾದ ಕೆಲಸಗಳಿಗೆ ನಿಮ್ಮ ಶೆಡ್ಯೂಲ್ ಫಿಕ್ಸ್ ಮಾಡಿ. ತಪ್ಪದೇ ಆ ಕೆಲಸಗಳನ್ನು ಪೂರ್ತಿ ಮಾಡಿ. ನಾವು ಸೂಪರ್ ಮ್ಯಾನ್ ಅಲ್ಲ, ನಮಗೂ ಡಿಸ್ಟ್ರಾಕ್ಷನ್, ಟೆಂಪ್ಟೇಷನ್ ಆಗುವುದು ಸಹಜ. ಹೀಗಾಗಿ ಸ್ಮಾರ್ಟ್ ಆಗಿ ನಿಮ್ಮ ಕೆಲಸದಲ್ಲಿ ಲಿಮಿಟೇಷನ್ ಅಥವಾ ರಿಕ್ವೈರ್ಮೆಂಟ್ಗಳನ್ನು ಆರಿಸಿಕೊಳ್ಳಿ. ರೂಲ್ ನಂಬರ್ 4, ನಿಮ್ಮ ಕೆಲಸದ ಮಹತ್ವ ತಿಳಿಯಿರಿ. ನೀವು ಕೆಲಸ ಶುರು ಮಾಡುವ ಮೊದಲು ಅಥವಾ ಕೆಲಸ ಮುಗಿದ ಮೇಲೆ ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡಿ. 1, ನಿಮ್ಮ ಗೋಲನ್ನು ಬರೆಯಿರಿ. 2, ನೀವು ಆ ಗೋಲ್ ರೀಚ್ ಆಗಲು ಏನು ಮಾಡಲು ಸಿದ್ಧರಿದ್ದೀರಿ ಎಂಬುದನ್ನು ತಿಳಿಸಿ. 3, ನೀವು ಆ ಗೋಲ್ ರೀಚ್ ಆಗಲು ಏನು ತ್ಯಾಗ ಮಾಡುತ್ತೀರಿ ಅಥವಾ ಯಾವ ಕೆಲಸ ಮಾಡುತ್ತೀರಿ ಎಂಬುದನ್ನು ತಿಳಿಸಿ. ರೂಲ್ ನಂಬರ್ 5, 10-10-10 ಎಂದು ಯೋಚಿಸಿ. ನಾವು ಯಾವುದೇ ಕೆಲಸ ಮಾಡುವಾಗ ಡಿಸ್ಟ್ರಾಕ್ಟ್ ಆಗುವುದು ಸಹಜ. ಆದರೆ ನಾವು 10 ನಿಮಿಷ ನಿಂದ ದೂರ ಆದರೆ ನಮ್ಮ ಮುಂದಿನ 10 ಗಂಟೆ 10 ದಿನ ಚೆನ್ನಾಗಿರಬಹುದು. ಆದರೆ ಅದೇ 10 ನಿಮಿಷದ ಡಿಸ್ಟ್ರಾಕ್ಷನ್ ನಮ್ಮ 10 ಗಂಟೆ 10 ದಿನ ಹಾಳು ಮಾಡಬಹುದು. ರೂಲ್ ನಂಬರ್ 6, ಕೇವಲ 10 ನಿಮಿಷ. ನೀವು ಯಾವುದೇ ಒಂದು ಡಿಸ್ಟ್ರಾಕ್ಷನ್ಗೆ ಒಳಗಾಗುವ ಮುಂಚೆ 10 ನಿಮಿಷ ಯೋಚಿಸಿ. ಆ ಡಿಸ್ಟ್ರಾಕ್ಷನ್ನಿಂದ ನಿಮಗೆ ಆಗುವ ನಷ್ಟದ ಬಗ್ಗೆ ಯೋಚಿಸಿ. ಉದಾಹರಣೆಗೆ, ನೀವು ಪುಸ್ತಕ ಓದುವಾಗ ನಿಮ್ಮ ಫೋನ್ಗೆ ಒಂದು ನೋಟಿಫಿಕೇಶನ್ ಬರಬಹುದು. ನೀವು ಇಮಿಡಿಯೇಟ್ ಆಗಿ ಫೋನ್ ನೋಡದೆ 10 ನಿಮಿಷ ನಿಮ್ಮ ಓದಿನ ಕಡೆಗೆ ಗಮನ ಕೊಡಿ. ಮುಂದೆ ನೀವು 10 ನಿಮಿಷ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡರೆ ಮುಂದಿನ 10 ನಿಮಿಷಕ್ಕೆ ನಿಮ್ಮ ಓದನ್ನು ಮುಂದುವರಿಸಿ. ಇದು ನಮ್ಮನ್ನು ಡಿಸ್ಟ್ರಾಕ್ಷನ್ ದೂರ ಮಾಡಬಹುದು. ಈ 6 ರೂಲ್ಸ್ಗಳನ್ನು ಫಾಲೋ ಮಾಡಿ ಅಂದುಕೊಂಡ ಕೆಲಸ ಪೂರ್ತಿ ಮಾಡಿ.